ಸೊ ನಮಸ್ಕಾರ ಎಲ್ಲರಿಗೂ. ಓಕೆನಾ. ಸೊ ಇವತ್ತಿನ ಅವಧಿಯಲ್ಲಿ ನಾವು ಯಾವ ಚಾಪ್ಟರ್ ಬಗ್ಗೆ ಅಧ್ಯಯನ ಮಾಡೋಣ ಅಂತಂತಂದರೆ ಬೆಳಕು ಅನ್ನೋ ಚಾಪ್ಟರ್ ಬಗ್ಗೆ ಅಧ್ಯಯನ ಮಾಡೋಣ, ಸರಿನಾ. ಸೊ ಬೆಳಕು ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲಿ ತುಂಬ ಅತ್ಯಂತ ಅಮೂಲ್ಯವಾದ ಒಂದು ಅಂಶ ಅಂತ ಹೇಳ್ಬೋದು, ಸರಿನಾ. ಸೊ ಈ ಬೆಳಕು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ 6th ಕ್ಲಾಸಿಗೆ ಕೂಡ ಬೆಳಕು ಇದೆ, 7th ಕ್ಲಾಸಿಗೆ ಕೂಡ ಬೆಳಕು ಇದೆ, 8th ಕ್ಲಾಸಿಗೆ ಕೂಡ ಇದೆ, ಜೊತೆಗೆ 10th ಕ್ಲಾಸಿಗೆ ಕೂಡ ಇದೆ. ಓಕೆನಾ. ಸೊ ಬೆಳಕು ಅಂತ ಬಂದಾಗ ಬೆಳಕಿಗೆ ತನ್ನದೇ ಆದಂಥ ಕೆಲವೊಂದು ಗುಣಲಕ್ಷಣಗಳು ಇರುತ್ತೆ. ಸೊ ಯಾವ್ಯಾವ ಗುಣಲಕ್ಷಣಗಳು ಇರುತ್ತೆ ಅಂತ ನಾವು ಸೂಕ್ಷ್ಮವಾಗಿ ಒಂದು ನೋಡ್ಕೊಂಡು ಹೋಗೋಣ, ಸರಿನಾ. ಓಕೆ. ಒಂದು, ಬೆಳಕು ಯಾವಾಗಲೂ ಎಂಥ ರೇಖೆಯಲ್ಲಿ ಚಲಿಸುತ್ತೆ ಅಂತಂತಂದ್ರೆ ಬೆಳಕು ಯಾವಾಗಲೂ ಸರಳ ರೇಖೆಯಲ್ಲಿ ಚಲಿಸುತ್ತೆ. ಎಂಥ ರೇಖೆಯಲ್ಲಿ ಚಲಿಸುತ್ತೆ? ಸರಳ ರೇಖೆಯಲ್ಲಿ ಚಲಿಸುತ್ತೆ. ಸೊ ನಾವು ಇದನ್ನ ಎಲ್ಲಿ ನೋಡ್ತೀವಿ ಅಂತಂದ್ರೆ ಕೆಲವೊಂದು ಕಡೆ ನಾವು ಪ್ರತಿಫಲನ ಆಗೋದ್ರಲ್ಲಿ ನೋಡ್ತೀವಿ. ಪ್ರತಿಫಲನ. ಸೊ ನಾವೆಲ್ಲ ಕೆಲವೊಂದು ದರ್ಪಣಗಳು ನೋಡ್ತೀವಿ. ದರ್ಪಣಗಳಲ್ಲಿ ಸೂರ್ಯನ ಕಿರಣ ಬಿದ್ದಾಗ ಅದೇನಾಗುತ್ತೆ, ಮತ್ತೆ ಪ್ರತಿಫಲನ ಆಗುತ್ತೆ. ಸೊ ಪ್ರತಿಫಲನ ಆಗೋ ಸಂದರ್ಭದಲ್ಲಿ ನೋಡಿ, ಬೆಳಕು ಅನ್ನೋದು ಎಂಥ ರೇಖೆಯಲ್ಲಿ ಚಲಿಸ್ತಿದೆ ಅಂತ ನಾವು ಹೇಳ್ಬೋದು, ಸರಳ ರೇಖೆಯಲ್ಲಿ ಚಲಿಸ್ತಿದೆ ಅಂತ ನಾವು ಹೇಳ್ಬೋದು. ಇದೊಂದು ಒಂದನೇ ಪಾಯಿಂಟ್. ಸೊ ಎರಡನೇ ಪಾಯಿಂಟ್ ಏನು ಬರುತ್ತೆ ಅಂತಂದ್ರೆ ಬೆಳಕು ಒಂದು ಶಕ್ತಿಯ ರೂಪ ಅಂತ ಕರಿಬೋದು. ಬೆಳಕು ಒಂದು ಶಕ್ತಿಯ ರೂಪ ಅಂತ ಕರಿಬೋದು, ಸರಿನಾ. ಸೊ ಇಲ್ಲಿ ವಿಜ್ಞಾನದಲ್ಲಿ ಶಕ್ತಿ ಅಂದ್ರೆ ಏನಂತ ಒಂದು ಡೆಫಿನೇಷನ್ ಬರುತ್ತೆ. ನಾವು ಆಡೋ ಭಾಷೆಯಲ್ಲಿ ಏನಂತ ಕರಿತೀವಿ ಅಂತಂದ್ರೆ ಕೆಲಸ ಮಾಡಲು ಬೇಕಾಗುವ ಸಾಮರ್ಥ್ಯವನ್ನು ನಾವು ಶಕ್ತಿ ಅಂತ ಕರಿತೀವಿ. ಇಲ್ಲಿ ಬೆಳಕು ಅನ್ನೋದು ಯಾವ ಶಕ್ತಿಯಾಗಿ ಕನ್ವರ್ಟ್ ಆಗುತ್ತೆ ಅಂತಂದ್ರೆ ಇಲ್ಲಿ ನೋಡಿ, ನಮಗೆ ಸೂರ್ಯ ಇದ್ದಾನೆ ಅಂತ ತಿಳ್ಕೊಳ್ಳಿ. ಒಂದ್ ಕಡೆ ಏನಿದ್ದಾನೆ, ಸೂರ್ಯ ಇದ್ದಾನೆ ಅಂತ ತಿಳ್ಕೊಳ್ಳಿ. ಸೂರ್ಯನಿಂದ ನಮ್ಗೆ ಏನ್ ಸಿಗುತ್ತೆ? ಸೂರ್ಯನಿಂದ ನಮ್ಗೆ ಏನ್ ಸಿಗುತ್ತೆ? ಒಂದು ಬೆಳಕು ಸಿಗುತ್ತೆ, ಎರಡನೇದೇನು ಸಿಗುತ್ತೆ ಅಂತಂದ್ರೆ ಉಷ್ಣ ಸಿಗುತ್ತೆ. ಎಷ್ಟು ಸಿಗುತ್ತೆ? ಈ ಬೆಳಕು ಮತ್ತು ಉಷ್ಣ ಏನಾಗುತ್ತೆ ಅಂತಂದ್ರೆ ಇನ್ ಕೇಸ್ ಅದರಲ್ಲಿ ನಾವು ಒಂದು ಏನಾದ್ರೂ ಭೂತ್ಕಾಡಿ ಹಿಡಿದು ಒಂದು ಬ್ಲಾಕ್ ಶೀಟ್ ಏನಾದ್ರೂ ಬಳಸಿಕೊಂಡು ಈ ಪ್ರಯೋಗ ಏನಾದ್ರೂ ಮಾಡಿದೀವಿ ಅಂತಂದ್ರೆ ಅದರಲ್ಲಿ ಏನಾಗುತ್ತೆ, ಬ್ಲಾಕ್ ಶೀಟ್ ಅನ್ನೋದು ಆಟೋಮೆಟಿಕ್ ಆಗಿ ಏನಾಗುತ್ತೆ, ಸುಟ್ಟೋಗುತ್ತೆ. ನೋಡಿ, ಸೂರ್ಯನಿಂದ ನಮ್ಗೆ ಏನ್ ಸಿಗುತ್ತೆ ಅಂತ ಹೇಳಿದ್ರೆ ಇನ್ನೊಂದು ನಮ್ಗೆ ಸೌರಶಕ್ತಿ ಕೂಡ ಸಿಗುತ್ತೆ. ಇಲ್ಲಿ ಸೌರಶಕ್ತಿಯಿಂದ ಏನಾಗಿ ಕನ್ವರ್ಟ್ ಆಗುತ್ತೆ ಅಂದ್ರೆ ಉಷ್ಣ ಶಕ್ತಿಯಾಗಿ ಕನ್ವರ್ಟ್ ಆಗುತ್ತೆ. ಏನಾಗುತ್ತೆ? ಉಷ್ಣ ಶಕ್ತಿಯಾಗಿ ಕನ್ವರ್ಟ್ ಆಗ್ತದೆ. ಸೊ ಇಲ್ಲಿ ಉಷ್ಣ ಶಕ್ತಿಯಾಗಿ ಕನ್ವರ್ಟ್ ಆಗ್ತಿದೆ ಅಂತಂದ್ರೆ ಇಲ್ಲಿ ಒಂದೇನೋ ಕೆಲಸ ನಡೀತಿದೆ ಅಂತ ಅರ್ಥ. ಸೊ ಕೆಲಸ ನಡೀತಿದೆ ಅಂತಂದ್ರೆ ಅಲ್ಲಿ ಏನಿದೆ ಅಂತ ಅಂದು ಒಂದು ಶಕ್ತಿ ಇದೆ ಅಂತ ನಾವು ಹೇಳ್ಬೋದು. ಸೊ ಇನ್ನೊಂದೇನಪ್ಪ ಅಂತಂದ್ರೆ ಸೂರ್ಯನಿಂದ ಏನ್ ಸಿಗುತ್ತೆ ಅಂತ ಹೇಳಿದ್ರೆ ನಾವು ನಿಮ್ಗೆ ಒಂದು ಬೆಳಕು ಸಿಗುತ್ತೆ, ಇನ್ನೊಂದು ಉಷ್ಣ ಸಿಗುತ್ತೆ ಅಂತ ಹೇಳಿದೆ. ಜೊತೆಗೆ ಸೂರ್ಯನಲ್ಲಿ ಒಂದು ಕ್ರಿಯೆ ನಡೀತೆ. ಎಂತ ಕ್ರಿಯೆ ಅಂತ ಕರಿತೀವಿ ಅಂತಂದ್ರೆ ಬೈಜಿಕ ಸಮ್ಮಿಳನ ಕ್ರಿಯೆ ಅಂತ ಕರಿತೀವಿ. ಎಂತ ಕ್ರಿಯೆ? ಬೈಜಿಕ ಸಮ್ಮಿಳನ ಕ್ರಿಯೆ. ಸೊ ಈ ಬೈಜಿಕ ಸಮ್ಮಿಳನ ಕ್ರಿಯೆ ಏನ್ ಹೇಳುತ್ತೆ ಅಂತಂದ್ರೆ ಎರಡು ಹಗುರವಾದ ಅನಿಲಗಳು ಸೇರಿ, ನೋಡಿ ಹಗುರವಾದ ಅನಿಲ ಅಂತ ಬಂದಾಗ ಇಲ್ಲಿ ಹೈಡ್ರೋಜನ್ ಬರುತ್ತೆ. ಎರಡು ಹಗುರವಾದ ಅನಿಲಗಳು ಸೇರಿ ಒಂದು ಭಾರವಾದ ಅನಿಲವನ್ನು ಏನ್ ಮಾಡುತ್ತೆ, ಬಿಡುಗಡೆ ಮಾಡುತ್ತೆ. ನೋಡಿ, ಎರಡು ಹಗುರವಾದ ಅನಿಲಗಳು ಸೇರಿ ಒಂದು ಭಾರವಾದ ಅನಿಲವನ್ನು ಬಿಡುಗಡೆ ಮಾಡುತ್ತೆ. ಇದೇ ಕ್ರಿಯೆಗೆ ಏನಂತ ಕರಿತೀವಿ ಅಂತಂದ್ರೆ ನಾವು ಬೈಜಿಕ ಸಮ್ಮಿಳನ ಕ್ರಿಯೆ ಅಂತ ಕರಿತೀವಿ. ಸೊ ಇನ್ನೊಂದೇನಪ್ಪ ಅಂತಂದ್ರೆ ಸೂರ್ಯನಿಂದ ನಮಗೆ ಏನ್ ಸಿಗುತ್ತೆ ಅಂತಂತಂದ್ರೆ ವಿಕಿರಣ ಸಿಗುತ್ತೆ. ವಿಕಿರಣ ರೂಪದಲ್ಲಿ ನಮಗೆ ಬೆಳಕು ಸಿಗುತ್ತೆ. ಸೊ ವಿಕಿರಣ ರೂಪದಲ್ಲಿ ಬೆಳಕು ಸಿಗ್ತಿದೆ ಅಂತಂತಂದ್ರೆ ಇದು ಕೂಡ ಅಷ್ಟೇ ಯಾವುದೋ ಒಂದು ಶಕ್ತಿಯನ್ನು ಹೊತ್ತುಕೊಂಡು ಬರ್ತಿದೆ ಅಂತ ಅರ್ಥ. ಏನ್ ಬರ್ತಿದೆ? ಯಾವುದೇ ಒಂದು ಶಕ್ತಿಯನ್ನು ಹೊತ್ತುಕೊಂಡು ಬರ್ತಿದೆ ಅಂತ ಅರ್ಥ. ಸೊ ಇನ್ನೊಂದೇನಪ್ಪ ಅಂತಂದ್ರೆ ಸೂರ್ಯನ ಅತ್ಯಂತ ಹೊರಮೇಲ್ಮೈ ತಾಪ ಎಷ್ಟು ಡಿಗ್ರಿ ಇರುತ್ತೆ ಅಂತಂದ್ರೆ 6000 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಎಷ್ಟಿರುತ್ತೆ? 6000 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಸೊ ಇದು ಬೇಸಿಕ್ ಪಾಯಿಂಟ್. ಸೊ ಈಗ ನಾವು ಇನ್ನೊಂದು ಹೇಳ್ಬೋದು, ಇಲ್ಲಿ ಏನಪ್ಪಾ ಅಂತಂತಂದ್ರೆ ಸೌರಶಕ್ತಿಯನ್ನು ಉಷ್ಣ ಶಕ್ತಿಯಾಗಿ ಕನ್ವರ್ಟ್ ಆಗ್ತಿದೆ ಅಂತಂದ್ರೆ ನಮ್ಮೊಂದು ನಿಯಮ ಬರುತ್ತೆ. ಅದು ಯಾವ ನಿಯಮ ಅಂತಂತಂದ್ರೆ ಶಕ್ತಿ ಸಂರಕ್ಷಣಾ ನಿಯಮ ಬರುತ್ತೆ. ಶಕ್ತಿ ಸಂರಕ್ಷಣಾ ನಿಯಮ ಏನ್ ಹೇಳುತ್ತೆ ಅಂತಂದ್ರೆ ಶಕ್ತಿಯನ್ನು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಏನ್ ಮಾಡ್ಬೋದು, ನಾವು ಪರಿವರ್ತಿಸಬಹುದು. ಏನ್ ಮಾಡ್ಬೋದು? ಪರಿವರ್ತಿಸಬಹುದು. ಆದರೆ ಅದನ್ನು ಸೃಷ್ಟಿ ಮಾಡುವುದಾಗಲಿ ಅಥವಾ ನಾಶ ಮಾಡುವುದಲ್ಲಿ ಆಗುವುದಿಲ್ಲ ಅಂತ ಹೇಳ್ತದೆ. ಸೊ ಇದೇ ಏನ್ ಹೇಳುತ್ತೆ ಅಂತಂದ್ರೆ
ಶಕ್ತಿ ಸಂರಕ್ಷಣಾ ನಿಯಮ ಅನ್ನೋದು ಹೇಳುತ್ತೆ. ಸೊ ಎಕ್ಸಾಂಪಲ್ ನಾನು ಏನು ತಗೊಳ್ತೀನಿ ಅಂತಂದ್ರೆ ಒಂದು ಸೌರಶಕ್ತಿ ತಗೊಳ್ತೀನಿ. ಓಕೆನಾ? ಸೊ ಈ ಸೌರಶಕ್ತಿಯಿಂದ ನಮ್ಗೆ ಏನಾಗಿ ಕನ್ವರ್ಟ್ ಆಗುತ್ತೆ ಅಂತಂದ್ರೆ ಒಂದಲ್ಲಿ ಹೇಳಿದೆ ಏನಾಗುತ್ತೆ, ಉಷ್ಣ ಶಕ್ತಿಯಾಗಿ ಕನ್ವರ್ಟ್ ಆಗುತ್ತೆ. ಏನಾಗುತ್ತೆ, ಉಷ್ಣ ಶಕ್ತಿಯಾಗಿ ಕನ್ವರ್ಟ್ ಆಗುತ್ತೆ. ಸೊ ಇದು ಎಲ್ಲಿ ನೋಡ್ತೀವಿ ಅಂತಂದ್ರೆ ನಾವು ಮನೆ ಮೇಲೆ ಏನಾದ್ರು ಸೋಲಾರ್ ಹಾಕಿದಾಗ ಅದೇನಾಗುತ್ತೆ ಅಂತಂದ್ರೆ ಸೂರ್ಯನಿಂದ ಬರುವಂತ ವಿಕಿರಣ ಈ ಸೋಲಾರ್ ಅನ್ನು ಅಬ್ಸರ್ವ್ ಮಾಡಿಕೊಂಡು ಅಲ್ಲಿರುವಂತ ನೀರು ಏನಾಗುತ್ತೆ, ಆಟೋಮೆಟಿಕ್ ಆಗಿ ಹೀಟ್ ಆಗುತ್ತೆ. ಸೊ ಅದನ್ನ ನಾವೇನು ಏನಂತ ಕರಿತೀವಿ, ಉಷ್ಣ ಶಕ್ತಿ ಅಂತ ಕರಿತೀವಿ. ಎರಡನೇದೇನು ಬರುತ್ತೆ ಅಂತಂದ್ರೆ ಶಬ್ದ ಶಕ್ತಿಯಾಗಿ ಏನಾಗುತ್ತೆ, ಕನ್ವರ್ಟ್ ಆಗುತ್ತೆ. ಏನಾಗುತ್ತೆ, ಶಬ್ದ ಶಕ್ತಿಯಾಗಿ ಕನ್ವರ್ಟ್ ಆಗುತ್ತೆ. ಸೊ ಇನ್ನೊಂದು ಪಾಯಿಂಟ್ ಯಾವ ಶಕ್ತಿಯಾಗಿ ಕನ್ವರ್ಟ್ ಆಗುತ್ತೆ ಅಂತಂದ್ರೆ ಯಾಂತ್ರಿಕ ಶಕ್ತಿಯಾಗಿ ಕನ್ವರ್ಟ್ ಆಗುತ್ತೆ. ಯಾವ ತರ, ಯಾಂತ್ರಿಕ ಶಕ್ತಿಯಾಗಿ ಕನ್ವರ್ಟ್ ಆಗುತ್ತೆ. ಸರ್ ಇಲ್ಲಿ ಯಾಂತ್ರಿಕ ಶಕ್ತಿಗೆ ಯಾವ ತರ ಕನ್ವರ್ಟ್ ಆಗುತ್ತೆ ಅಂತಂದ್ರೆ ಇಲ್ಲೊಂದು ಕಿಟ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಓಕೆನಾ? ಕಿಟ್ ಇಟ್ಟು ಇಲ್ಲೊಂದು ಪೆನಲ್ ಇದೆ ಅಂತ ತಿಳ್ಕೊಳ್ಳಿ. ಸೊ ಈ ಪೆನಲ್ ಕನೆಕ್ಷನ್ ಇಲ್ಲಿ ಕೊಟ್ಟಾಗ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಆಟೋಮೆಟಿಕ್ ಆಗಿ ಫ್ಯಾನ್ ತಿರುಗುತ್ತೆ. ನೋಡಿದ್ರ ಇದು? ಸೊ ಇದು ನಾವೇನಂತ ಕರಿತೀವಿ ಅಂತಂದ್ರೆ ಯಾಂತ್ರಿಕ ಶಕ್ತಿ ಅಂತ ಕರಿತೀವಿ. ಸೊ ಇನ್ನೊಂದು ಕನ್ವರ್ಟ್ ಆಗುತ್ತೆ. ಅದು ಎಂಥ ಶಕ್ತಿ ಅಂತಂತಂದ್ರೆ ಇದು ರಾಸಾಯನಿಕ ಶಕ್ತಿ ಅಂತ ಹೇಳ್ಬೋದು. ಎಂಥ ಶಕ್ತಿ? ರಾಸಾಯನಿಕ ಶಕ್ತಿ ಅಂತ ಹೇಳ್ಬೋದು. ಸೊ ಇದು ಕೂಡ ಅಷ್ಟೇ. ಇಲ್ಲೊಂದು ಸೋಲಾರ್ ಪ್ಯಾನಲ್ ಇಟ್ಟಾಗ ನೋಡಿ, ಕರೆಕ್ಟಾಗಿ ಸೋಲಾರ್ ಪ್ಯಾನಲ್ ಇಟ್ಟಾಗ ಇಲ್ಲಿ ಒಂದೆರಡು ಶೆಲ್ ಇಡಬೇಕು ಈ ಕಿಟ್ಟಾಗಿ. ಸೊ ಶೆಲ್ ಇಟ್ಟಾಗ ಏನಾಗುತ್ತೆ, ಮತ್ತೆ ಕನೆಕ್ಷನ್ ಇಲ್ಲಿ ಕೊಟ್ಟಾಗ ಅಲ್ಲಿರುವಂಥ ಶೆಲ್ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಚಾರ್ಜ್ ಆಗುತ್ತೆ. ಸೊ ಇದನ್ನೇ ಅಂತ ಕರಿತೀವಿ ರಾಸಾಯನಿಕ ಶಕ್ತಿ ಅಂತ ಕರಿತೀವಿ. ಸೊ ಅದನ್ನೇ ನಿಮ್ಗೆ ಫಸ್ಟ್ ಹೇಳಿದೆ ನಾನು, ಶಕ್ತಿಯನ್ನು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಏನು ಮಾಡ್ಬೋದು, ಪರಿವರ್ತಿಸಬಹುದು. ಜೊತೆಗೆ ಅದನ್ನು ಸೃಷ್ಟಿ ಮಾಡೋದಾಗಲಿ ಅಥವಾ ನಾಶ ಮಾಡೋದಾಗಲಿ ಆಗಲ್ಲ ಅಂತ ಹೇಳ್ತೆ. ಸೊ ಇದೇ ಏನಂತ ಹೇಳ್ತೀವಿ ನಾವು, ಶಕ್ತಿ ಸಂರಕ್ಷಣಾ ನಿಯಮ ಅಂತ ಹೇಳ್ತೀವಿ. ಸರಿನಾ? ಸೊ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಬರುತ್ತೆ, ಬೆಳಕಿನ ವೇಗ ಎಷ್ಟಿರುತ್ತೆ, ಜೊತೆಗೆ ಬೆಳಕು ಯಾವ ಯಾವ ಮಾಧ್ಯಮಗಳಲ್ಲಿ ಚಲಿಸುತ್ತದೆ. ಸೊ ನಾವೆಲ್ಲ ಕೇಳಿದ್ವಿ, ಮಾಧ್ಯಮ ಅಂತ ಬಂದಾಗ ಒಂದು ಘನ ಮಾಧ್ಯಮ ಬರುತ್ತೆ, ಇನ್ನೊಂದು ದ್ರವ ಮಾಧ್ಯಮ ಬರುತ್ತೆ, ಸೊ ಇನ್ನೊಂದು ಅನಿಲ ಮಾಧ್ಯಮ ಬರುತ್ತೆ. ನೋಡಿ, ಬೆಳಕು ಅನ್ನೋದು ಕರೆಕ್ಟಾಗಿ ತಿಳ್ಕೊಳ್ಳಿ, ಬೆಳಕು ಅನ್ನೋದು ಈ ಎಲ್ಲ ಮಾಧ್ಯಮಗಳಲ್ಲಿ ಕೂಡ ಏನಾಗುತ್ತೆ, ಚಲಿಸುತ್ತದೆ. ಎಲ್ಲ ಮಾಧ್ಯಮದಲ್ಲಿ ಏನಾಗುತ್ತೆ, ಚಲಿಸುತ್ತದೆ. ಜೊತೆಗೆ ಬೆಳಕು ಅನ್ನೋದು ನಿರ್ವಾತ ಮಾಧ್ಯಮದಲ್ಲಿ ಕೂಡ ಚಲಿಸುತ್ತದೆ. ಇದು ಮೇನ್ ಪಾಯಿಂಟ್, ನಿರ್ವಾತ ಮಾಧ್ಯಮದಲ್ಲಿ ಚಲಿಸುತ್ತದೆ. ಓಕೆನಾ? ಸೊ ನಿರ್ವಾತ ಮಾಧ್ಯಮದಲ್ಲಿ ಕೂಡ ಚಲಿಸುತ್ತದೆ ಅಂತಂದ್ರೆ ಇದು ಬೆಳಕಿಗಿರುವಂತ ಒಂದು ಗುಣಲಕ್ಷಣ. ಸೊ ಇನ್ನೊಂದು ಹೇಳಿದೆ ನಾನು, ಬೆಳಕಿನ ವೇಗ ಎಷ್ಟು ಅಂತ. ಸೊ ಬೆಳಕಿನ ವೇಗ ಪ್ರತಿ ಸೆಕೆಂಡಿಗೆ ಎಷ್ಟು ಕಿಲೋಮೀಟರ್ ಹೋಗುತ್ತೆ ಅಂದರೆ 3,00,000 ಕಿಲೋಮೀಟರ್ ಹೋಗುತ್ತೆ. 3,00,000 ಕಿಲೋಮೀಟರ್ ಹೋಗುತ್ತೆ. ಸೊ ಇನ್ನೊಂದೇನಪ್ಪ ಅಂತಂದ್ರೆ ಈ 3,00,000 ಕಿಲೋಮೀಟರ್ನ ನಾವು ಇನ್ನೊಂದು ರೂಪದಲ್ಲಿ ಬರೀಬಹುದು, 3 × 10⁵ ಕಿಲೋಮೀಟರ್ ಮತ್ತೆ ಪರ್ ಸೆಕೆಂಡ್ ಅಂತ, ಕಿಲೋಮೀಟರ್ ಪರ್ ಸೆಕೆಂಡ್ ಅಂತ. ಸೊ ಇದನ್ನ ಇನ್ನೊಂದು ರೂಪದಲ್ಲಿ ನಾವು ಬರೀಬಹುದು 3 × 10⁸ ಮೀಟರ್ ಪರ್ ಸೆಕೆಂಡ್ ಅಂತ. ಯಾಕಂದ್ರೆ ಹೇಳ ನಾವು ಕಾಮನ್ ಆಗಿ ಇದೊಂದೇ ತಿಳ್ಕೊಂಡಿರ್ತೀವಿ, ಬೆಳಕು ಪ್ರತಿ ಸೆಕೆಂಡ್ಗೆ ಎಷ್ಟು ಕಿಲೋಮೀಟರ್ ಹೋಗುತ್ತೆ ಅಂತ. ಬಟ್ ಮೊನ್ನೆ ನಡೆದಂಥ PC ಎಕ್ಸಾಮ್ ಅಲ್ಲಿ ಇದು ಆಪ್ಷನ್ ಕೊಟ್ಟಿದ್ದು, ಬೆಳಕಿನ ವೇಗ ಎಷ್ಟು ಅಂತ. ನೋಡಿ, ಬೆಳಕಿನ ವೇಗ ಇದಾದ್ರೂ ಹೇಳ್ಬೋದು, ನಾವು ಇದಾದ್ರೂ ಹೇಳ್ಬೋದು, ಜೊತೆಗೆ ಇದಾದ್ರೂ ಕೂಡ ಹೇಳ್ಬೋದು. ಈ ಮೂರು ಕೂಡ ಏನಾಗುತ್ತೆ, ಒಂದೇ ಆನ್ಸರ್ ಆಗುತ್ತೆ. ಸೊ ಇದು ಬೆಳಕು ಎಲ್ಲ ಮಾಧ್ಯಮಗಳು ಕೂಡ ಚಲಿಸುತ್ತೆ, ಬೆಳಕು ನಿರ್ವಾತ ಮಾಧ್ಯಮಗಳು ಕೂಡ ಚಲಿಸುತ್ತೆ, ಬೆಳಕು ಪ್ರತಿ ಸೆಕೆಂಡ್ಗೆ 3,00,000 ಕಿಲೋಮೀಟರ್ ಚಲಿಸುತ್ತೆ ಅಂತ. ಸೊ ಇನ್ನೊಂದೇನಪ್ಪ ಅಂತಂದ್ರೆ ಬೆಳಕಿನ ಪರಿಣಾಮಗಳಂತ ಬರುತ್ತೆ. ಏನು ಬರುತ್ತೆ, ಬೆಳಕಿನ ಪರಿಣಾಮಗಳಂತ ಬರುತ್ತೆ. ಆ ಬೆಳಕಿನ ಪರಿಣಾಮಗಳು ಅಂತಂದ್ರೆ ಏನು, ಅದರಲ್ಲಿ ಯಾವ ಥರ ಉಂಟಾಗುತ್ತೆ ಅನ್ನೋದು ಕೂಡ ನಮಗೆ ಕರೆಕ್ಟಾಗಿ ತಿಳ್ಕೋಬಹುದು. ಸೊ ಬೆಳಕಿನ ಪರಿಣಾಮ ಅಂತ ಬಂದಾಗ ಏನು ನೋಡ್ತೀವಿ ಅಂತಂತಂದ್ರೆ, ಬೆಳಕು ಅನ್ನೋದು ಕರೆಕ್ಟಾಗಿ ತಿಳ್ಕೊಳ್ಳಿ, ಬೆಳಕು ಅನ್ನೋದು ಕೆಲವೊಂದು ವಸ್ತುಗಳು ಏನಾಗುತ್ತೆ, ಹೀರಿಕೊಳ್ಳುತ್ತದೆ. ಏನು ಮಾಡುತ್ತೆ, ಹೀರಿಕೊಳ್ಳುತ್ತದೆ. ಅದು ಎಂಥ ವಸ್ತುಗಳು ಅಂತ ನಾವು ಗುರುತಿಸ್ಬೋದು, ಅವುಗಳನ್ನು ಕಪ್ಪು ವಸ್ತುಗಳು ಅಂತ ಕರಿತೀವಿ. ಏನಂತ ಕರಿತೀವಿ, ಕಪ್ಪು ವಸ್ತುಗಳು ಅಂತ ಕರಿತೀವಿ. ಸೊ ಬೇಸಿಗೆ ಕಾಲ ಏನಾದರೂ ಬಂತು ಅಂತಂದರೆ ನಾವು ಟಾರ್ ಮೇಲೆ ನಡೆದುಕೊಂಡು ಹೋಗೋ ಟೈಮಲ್ಲಿ ಈ ಕಪ್ಪು ವಸ್ತುದಲ್ಲಿರುವಂಥ ರೋಡ್ ಏನಾಗುತ್ತೆ, ಜಾಸ್ತಿ ಬಿಸಿಯಾಗಿರುತ್ತೆ. ಯಾಕಪ್ಪ ಅಂತಂದರೆ ಇದು ಸೂರ್ಯನಿಂದ ಬರುವಂಥ
ಕಿರಣಗಳನ್ನು ಏನು ಮಾಡುತ್ತೆ ಇದು ಜಾಸ್ತಿಯಾಗಿ ಹೀರಿಕೊಳ್ಳುತ್ತೆ. ಸೊ ಅದಕ್ಕೆ ನಾನು ನಿಮ್ಗೆ ಹೇಳಿದೆ ಬೆಳಕನ್ನು ಹೀರಿಕೊಳ್ಳುವ ವಸ್ತು ಯಾವುದು ಅಂತ ನಾವಿಲ್ಲಿ ಫಸ್ಟ್ ಕಪ್ಪು ಅಂತ ಹೇಳ್ಬೋದು. ಸೊ ಇನ್ನು ಕೆಲವೊಂದು ವಸ್ತುಗಳಿದೆ, ಅವು ಏನು ಮಾಡುತ್ತೆ ಅಂತಂದರೆ ಬೆಳಕನ್ನೇ ಹೀರಿಕೊಳ್ಳೋದಿಲ್ಲ ಅಥವಾ ಕಡಿಮೆ ಪ್ರಮಾಣದಲ್ಲಿ ಏನಾಗುತ್ತೆ ಅವು ಹೀರಿಕೊಳ್ಳುತ್ತೆ. ಸೊ ಅವುಗಳನ್ನು ನಾವೇನಂತ ಕರಿಬೋದು ಅಂತಂದರೆ ಅವು ಬಿಳಿ ಬಣ್ಣದ ಅಥವಾ ಬಿಳಿ ವಸ್ತುಗಳು ಅಂತ ನಾವು ಕರಿಬೋದು. ಸೊ ಇವೇನು ಮಾಡುತ್ತೆ ಬೆಳಕನ್ನು ಕಡಿಮೆ ಪ್ರಮಾಣದಲ್ಲಿ ಹೀರಿಕೊಳ್ಳುತ್ತೆ ಅಥವಾ ಹೀರಿಕೊಳ್ಳೋದಿಲ್ಲ ಅಂತ ಹೇಳ್ಬೋದು. ಸೊ ಇನ್ನು ಕೆಲವೊಂದು ವಸ್ತುಗಳಿವೆ, ಅವು ಏನು ಮಾಡುತ್ತೆ ಅಂತಂದರೆ ಬೆಳಕನ್ನು ತಮ್ಮ ಮುಖಾಂತರ ಹಾದು ಹೋಗಲು ಬಿಡುತ್ತೆ. ಸೊ ಅವುಗಳನ್ನು ನಾವೇನಂತ ಕರಿತೀವಿ ಅಂತಂದರೆ ಪಾರದರ್ಶಕ ವಸ್ತು ಅಂತ ಕರಿತೀವಿ. ಎಂತ ಕರಿತೀವಿ? ಪಾರದರ್ಶಕ ವಸ್ತು ಅಂತ ಕರಿತೀವಿ. ಪಾರದರ್ಶಕ ವಸ್ತು ಅಂತಂದ್ರೆ ಏನಪ್ಪ ಅಂತಂದರೆ ಯಾವ ವಸ್ತುಗಳು ತಮ್ಮ ಮುಖಾಂತರ ಬೆಳಕನ್ನು ಹಾದು ಹೋಗಲು ಬಿಡುತ್ತವೆ ಅವುಗಳನ್ನು ನಾವೇನಂತ ಕರಿತೀವಿ? ಪಾರದರ್ಶಕ ಅಂತ ಕರಿತೀವಿ. ಇಲ್ಲಿ ಬೆಸ್ಟ್ ಎಕ್ಸಾಂಪಲ್ ನಾವು ಯಾವ್ದು ಕೊಡ್ಬೋದು? ಗ್ಲಾಸ್ ಅಂತ ಕೊಡ್ಬೋದು. ಜೊತೆಗೆ ಶುದ್ಧವಾದ ನೀರಂತ ಕೊಡ್ಬೋದು. ಸೊ ಇವುಗಳನ್ನು ನಾವೇನಂತ ಕರಿತೀವಿ? ಪಾರದರ್ಶಕ ಅಂತ ಕರಿತೀವಿ. ಜೊತೆಗೆ ಗಾಳಿ ಕೂಡ ಕೊಡ್ಬೋದು. ಗಾಳಿ ಅನ್ನೋದು ಕೂಡ ಪಾರದರ್ಶಕ ವಸ್ತು ಅಂತ ಕರಿತೀವಿ. ಸೊ ನೆಕ್ಸ್ಟ್ ಏನಂತ ಕರಿತೀವಿ ಅಂತಂತಂದ್ರೆ ಮಿತ ಪಾರದರ್ಶಕ ಬರುತ್ತೆ. ಯಾವ್ದು ಬರುತ್ತೆ? ಮಿತ ಪಾರದರ್ಶಕ ಬರುತ್ತೆ. ಸೊ ಮಿತ ಪಾರದರ್ಶಕ ಅಂತಂದ್ರೆ ಏನಪ್ಪಾ ಅಂತಂತಂದ್ರೆ ಇಲ್ಲಿ ಬೆಳಕು ಅನ್ನೋದು ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಏನಾಗುತ್ತದೆ ಹಾದು ಹೋಗುತ್ತೆ. ಅವುಗಳನ್ನು ನಾವೆಂತ ಕರಿತೀವಿ? ಮಿತ ಪಾರದರ್ಶಕ ಅಂತ ಕರಿಬೋದು. ಜೊತೆಗೆ ಅರೆ ಪಾರದರ್ಶಕ ಅಂತ ಕೂಡ ಕರಿತೀವಿ. ಎಂತ ಕರಿತೀವಿ? ಅರೆ ಪಾರದರ್ಶಕ ಅಂತ ಕರಿತೀವಿ. ಸೊ ಅರೆ ಪಾರದರ್ಶಕ ಒಂದು ಬೆಸ್ಟ್ ಎಕ್ಸಾಂಪಲ್ ಯಾವ್ದು ಕೊಡ್ಬೋದು ಅಂತಂದ್ರೆ ಇದಕ್ಕೆ ಬಟರ್ ಪೇಪರ್ ಅಂತ ಬರುತ್ತೆ. ಏನು ಬರುತ್ತೆ? ಬಟರ್ ಪೇಪರ್ ಅಂತ ಬರುತ್ತೆ. ಸೊ ಇನ್ನೊಂದು ಲಾಸ್ಟ್ ಬರುತ್ತೆ. ಲಾಸ್ಟ್ ಒನ್ ಯಾವುದಪ್ಪ ಅಂತಂದ್ರೆ ಅಪಾರದರ್ಶಕ ಅಂತ ಬರುತ್ತೆ. ಎಸ್, ಯಾವ್ದು ಬರುತ್ತೆ? ಅಪಾರದರ್ಶಕ ಅಂತ ಬರುತ್ತೆ. ಸೊ ಇಲ್ಲಿ ಅಪಾರದರ್ಶಕ ವಸ್ತುಗಳು ತಮ್ಮ ಮುಖಾಂತರ ಬೆಳಕನ್ನು ಹಾದು ಹೋಗಲು ಏನಾಗುತ್ತೆ ಅವು ಬಿಡೋದಿಲ್ಲ. ಸೊ ಅವುಗಳನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಅಪಾರದರ್ಶಕ ವಸ್ತುಗಳು ಅಂತ ಕರಿತೀವಿ. ಸೊ ಫಸ್ಟ್ ಆಫ್ ಆಲ್ ನಾವೇನು ತಿಳ್ಕೊಂಡ್ವಿ ಅಂತಂದ್ರೆ ಬೆಳಕಿನ ಗುಣಲಕ್ಷಣಗಳು ಜೊತೆಗೆ ಬೆಳಕಿನ ಪರಿಣಾಮಗಳು ಅಂತ ಒಂದಾಯಿತು. ಸರಿನಾ? ಸೊ ಈಗ ಯಾವ್ದು ಬರುತ್ತಪ್ಪ ಅಂತಂದ್ರೆ ನೆಕ್ಸ್ಟು ಬೆಳಕಿಗೆ ಸಂಬಂಧಿಸಿದಂತೆ ಕೆಲವೊಂದು ಸಿದ್ಧಾಂತಗಳು ಬರುತ್ತೆ. ಏನು ಬರುತ್ತೆ? ಬೆಳಕಿಗೆ ಸಂಬಂಧಿಸಿದಂತೆ ಕೆಲವೊಂದು ಸಿದ್ಧಾಂತಗಳು ಬರುತ್ತೆ. ಆ ಸಿದ್ಧಾಂತಗಳು ಯಾವ್ಯಾವ ಇರ್ಬೋದು ಅಂತ ನಾವು ಒಂದೊಂದಾಗಿ ಏನು ಮಾಡ್ಬೋದು? ನೋಡ್ಬೋದು ಅಂತ. ಸೊ ಬೆಳಕಿಗೆ ಸಂಬಂಧಿಸಿದಂತೆ ಏನು ಬರುತ್ತೆ ಅಂತ ಹೇಳಿದ್ರೆ ನನಗೆ ಸಿದ್ಧಾಂತಗಳು ಬರುತ್ತೆ. ಸೊ ಫಸ್ಟ್ ಆಫ್ ಆಲ್ ಯಾವ್ದು ಬರುತ್ತೆ ಅಂತಂದ್ರೆ ಬೆಳಕಿನ ನೋಡಿ ಬೆಳಕಿನ ಕಣ ಸಿದ್ಧಾಂತ ಅಂತ ಬರುತ್ತೆ. ಯಾವ್ದು ಬರುತ್ತೆ? ಬೆಳಕಿನ ಕಣ ಸಿದ್ಧಾಂತ ಅಂತ ಬರುತ್ತೆ. ಸೊ ಇದನ್ನ ಯಾರು ಮಂಡಿಸ್ತಾರಪ್ಪ ಅಂತಂತಂದ್ರೆ ನೋಡಿ ಕರೆಕ್ಟ್ ನೋಡಿ ಇದನ್ನ ಯಾರು ಮಂಡಿಸ್ತಾರೆ ಅಂತಂದ್ರೆ ಸರ್ ಐಸಕ್ ನ್ಯೂಟನ್ ಅನ್ನೋರು ಏನು ಮಾಡ್ತಾರೆ? ಇದನ್ನ ಮಂಡಿಸ್ತಾರೆ. ಸೊ ನ್ಯೂಟನ್ ನಿಮ್ಗೆಲ್ಲ ಗೊತ್ತೇ ಇದೆ. ನ್ಯೂಟನ್ ಏನು ಕಂಡುಹಿಡಿದ್ರು ಅಂತಂತಂದ್ರೆ ಗುರುತ್ವಾಕರ್ಷಣ ಬಲವನ್ನು ಕಂಡುಹಿಡಿದ್ರು. ಏನು ಮಾಡಿದ್ರು? ಗುರುತ್ವ ಆಕರ್ಷಣ ಬಲವನ್ನು ಕಂಡುಹಿಡಿದ್ರು. ಜೊತೆಗೆ ಬೆಳಕಿನ ಬಗ್ಗೆ ಕೂಡ ಅವ್ರು ಏನು ಮಾಡಿದ್ದಾರೆ? ಅಧ್ಯಯನ ಮಾಡಿದ್ದಾರೆ. ಸೊ ಅದರಲ್ಲಿ ನಾನು ಹೇಳಿದೆ ನಿಮಗೆ ಬೆಳಕಿನ ಕಣ ಸಿದ್ಧಾಂತ ಅಂತಂದ್ರೆ ಏನಪ್ಪ ಅಂತಂದ್ರೆ ನೋಡಿ ಬೆಳಕು ಯಾವ ರೂಪದಲ್ಲಿ ಚಲಿಸುತ್ತೆ ಅಂತಂದ್ರೆ ಕಣಗಳ ರೂಪದಲ್ಲಿ ಚಲಿಸುತ್ತೆ. ಯಾವ ರೂಪದಲ್ಲಿ ಚಲಿಸುತ್ತೆ? ಕಣಗಳ ರೂಪದಲ್ಲಿ ಚಲಿಸುತ್ತೆ. ಚಲಿಸುವಾಗ ಕೆಲವೊಂದು ಶಕ್ತಿಯನ್ನು ಏನು ಮಾಡುತ್ತೆ ಅಂತಂದ್ರೆ ಹೊತ್ತುಕೊಂಡು ಬರುತ್ತೆ. ಅದೇ ಶಕ್ತಿನ ನಾವೇನಂತ ಕರಿತೀವಿ ಅಂತಂದ್ರೆ ಫೋಟಾನ್ ಅಂತ ಕರಿತೀವಿ. ಎಂತ ಕರಿತೀವಿ? ಫೋಟಾನ್ ಅಂತ ಕರಿತೀವಿ. ನೋಡಿ ಕರೆಕ್ಟ್ ಅಬ್ಸರ್ವ್ ಮಾಡಿ. ಬೆಳಕಿನ ಕಣ ಸಿದ್ಧಾಂತ ಏನು ಮಾಡುತ್ತೆ ಅಂತಂದ್ರೆ ಬೆಳಕು ಅನ್ನೋದು ಕಣಗಳ ರೂಪದಲ್ಲಿ ಚಲಿಸುತ್ತೆ. ಚಲಿಸುವ ಸಂದರ್ಭದಲ್ಲಿ ಒಂದು ಶಕ್ತಿಯನ್ನು ಹೊತ್ಕೊಂಡು ಬರುತ್ತೆ. ಅದೇ ಶಕ್ತಿಗೆ ನಾವೇನಂತ ಕರಿತೀವಿ ಅಂತಂದ್ರೆ ಫೋಟಾನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಅಲ್ಲೊಂದು ಬರುತ್ತೆ. ಎಲ್ಲಿ ಅಂತಂದ್ರೆ ರಾಸಾಯನಿಕ ಶಾಸ್ತ್ರದಲ್ಲಿ ಏನು ಬರುತ್ತೆ ಅಂತಂದ್ರೆ ಅದು ಪ್ರೋಟಾನ್ ಅನ್ನೋದು. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಅದು ಪ್ರೋಟಾನ್. ಸೊ ಇದೇನಪ್ಪ ಅಂತಂದ್ರೆ ಇದು ಫೋಟಾನ್ ಅಂತ ಬರುತ್ತೆ. ನೋಡಿ ಇಲ್ಲೇ ಈ ಫೋಟಾನ್ ಅಂತ ಬರ್ತಿದೆ ಅಂತಂದ್ರೆ ಅದರಿಂದ ನಾವು ಏನಿದೆ ಅಂತ ಅಬ್ಸರ್ವ್ ಮಾಡಬೇಕು, ಏನೋ ಒಂದು ಶಕ್ತಿ ಇದೆ ಅಂತ ನಾವು ಅಬ್ಸರ್ವ್ ಮಾಡಬೇಕು. ಸೊ ಇನ್ನೊಂದು ಬರುತ್ತೆ ಬೆಳಕಿನ ಯಾವುದಪ್ಪ ಅಂತಂದ್ರೆ ತರಂಗ ಸಿದ್ಧಾಂತ ಅಂತ ಒಂದು ಬರುತ್ತೆ. ಬೆಳಕಿನ ತರಂಗ ಸಿದ್ಧಾಂತ ಅಂತ ಒಂದು ಬರುತ್ತೆ. ಸೊ ಈ ತರಂಗ ಸಿದ್ಧಾಂತವನ್ನು ನಾವು ಮುಂದಿನ ಅವಧಿಯಲ್ಲಿ ಡೀಟೇಲ್ ಆಗಿ ನೋಡೋಣ.